ಕೇಸ್ ರಿಜಿಸ್ಟರ್ ಮಾಡಿದ್ದು ದೂರು ಕೊಟ್ಟರು ಕೂಡ FIR ಮಾಡಲಿಲ್ಲ. ತುರ್ಕೆ ಕಡ್ಡಿನ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ತೋರ್ಸ್ರಿ ಅವನ್ನ, ಯಾವನ್ನೋ ಕಲ್ ಹೊಡೆದವನು. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಬೆತ್ತಲೆ ಆಗಿದ್ರಿ ನೀವು, ಮುಚ್ಕೊಳಕ್ ನಿಮಗೆ ಮುಖ ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ಇದೆಲ್ಲವೂ ಕೂಡ ಈ ಪ್ರಭಾವಿ ನಕಲಿ ದೇವ ಮಾನವನ ಕೈಯಲ್ಲಿ ಇರುವಂತಹ ತುರ್ಕೆ ಕಡ್ಡಿ ಅಂತ ನಮಗನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಸಮೀರ್ ಮಾಡಿದಂಥ ವಿಡಿಯೋ ಅದು ಸಾಮಾಜಿಕ ಏನೋ ದಂಗೆಯನ್ನು ಸೃಷ್ಟಿ ಮಾಡ್ತದೆ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತದೆ, ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದೆ ಅಂತ ಪೊಲೀಸರು ಕಲ್ಪನೆಯನ್ನು ಮಾಡಿಕೊಂಡು ಸಮೀರ್ ವಿರುದ್ಧ FIR ಅನ್ನು ದಾಖಲೆ ಮಾಡಿಕೊಂಡ್ರು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರು. ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರಂತ, ಏನು ಕಂಡು ಬರ್ತದೆ ಅಂತ ಹೇಳಿದ್ರೆ, ಸಂಭಾಷಣೆಯಲ್ಲಿ ದೇವಸ್ಥಾನಕ್ಕೆ ಕಲ್ಲು ಹೊಡೆಯಬೇಕು, ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಯಾರೋ ಒಂದಿಷ್ಟು ಜನ ಸಂಭಾಷಣೆ ಮಾಡಿಕೊಂಡಿದ್ದು ವಾಟ್ಸಪ್ ಚಾಟ್ನಲ್ಲಿ ಅವ್ರ ಗಮನಕ್ಕೆ ಬಂದಿದೆ ಅಂತೆ. ಇಲ್ಲಿ ನಾವು ಕೇಳ್ತಾ ಇರೋದು ಹಾಗಿದ್ರೆ, ಅವನು ಯಾವನು ಚಾಟ್ ಮಾಡಿದನಲ್ಲ, ಸಂಭಾಷಣೆ ಮಾಡಿದನಲ್ಲ, ಅರೆಸ್ಟ್ ಮಾಡಬೇಕೋ ಬೇಡವೋ? ಅದು ತಪ್ಪು ಹೌದೋ ಅಲ್ವೋ? ಬರೀ ತಪ್ಪಲ್ಲ, ಅದು ಪವಿತ್ರ ಹಿಂದೂ ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಹೇಳೋದು, ಕಲ್ಲು ತೂರಾಟ ಮಾಡಬೇಕಂತ ಹೇಳೋದು ಅಪರಾಧ ಹೌದೋ ಅಲ್ವೋ? ಆ ರೀತಿ ಸಂಭಾಷಣೆ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ? ಯಾಕಂದರೆ ಉದಾಹರಣೆ ಇದೆಯಲ್ಲ, ಕೌಲ್ ಬಜಾರ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡಿಬಿಟ್ಟಿದ್ದಾರೆ. ಸಮೀರನ ಒಂದೇ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಮಾತು, ದೇವಸ್ಥಾನಕ್ಕೆ ಅಪಚಾರದ ಒಂದೇ ಒಂದು ಮಾತು ಕೂಡ ಇಲ್ಲ. ಬರೀ ಸೌಜನ್ಯಾಳ ನ್ಯಾಯಕ್ಕೋಸ್ಕರ ಇರುವಂಥ ಮಾತಿಗೆ ಸ್ವಯಂ ಪ್ರೇರಿತವಾಗಿ ಕೌಲ್ ಬಜಾರ್ನವ್ರು ಮಾಡ್ಕೊಂಡು ಬಿಟ್ರಲ್ಲ. ಮತ್ತು ಇವರು ಕೂಡ ನೀವು ಕೇಸ್ ರಿಜಿಸ್ಟರ್ ಮಾಡಿದ್ದು ದೂರು ಕೊಟ್ಟರು ಕೂಡ FIR ಮಾಡಲಿಲ್ಲ. ಅದರ ಬದಲಾಗಿ NCR ಮಾಡಿದ್ದಾರೆ, ನಾನ್ ಕಾಗ್ನೈಸಬಲ್ ರಿಜಿಸ್ಟರ್ ಮಾಡಿ ಕಳಿಸಿದ್ದಾರೆ. ತುರ್ಕೆ ಕಡ್ಡಿನ ಕಾನೂನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ, ಅಲ್ಲಿ ಬಳ್ಳಾರಿ ಸಮೀರದ್ದು ವಿಡಿಯೋ ಬಿಟ್ಟಾಗ ಇವ್ರು ತುರಿಸ್ತಾ ಇತ್ತು, ಬೆನ್ನು ತುರೇಕ್ ಚಾಲು ಆಯಿತು. ಅದಕ್ಕೆ FIR ಮಾಡಿರಿ ಅಂತ ಹೇಳಿದರು ಪೊಲೀಸರಿಗೆ. ದೊಡ್ಡವರಲ್ಲ ಇವರು, ಪ್ರಭಾವಿ ವಿಶ್ವವಿಖ್ಯಾತ ಕುಟುಂಬ. ಸಮೀರನ FIR ನಲ್ಲಿ ಬರೆದಿದ್ದಾರಲ್ಲ ಕೌಲ್ ಬಜಾರ್ ಪೊಲೀಸ್ನವರು, ವಿಶ್ವವಿಖ್ಯಾತ ಕುಟುಂಬ ಅಂತ. ಮತ್ತು ಹಿಂದೂ ದೇಗುಲಕ್ಕೆ ಕಲ್ಲು ಎಸಬೇಕು ಅಂತ ಹೇಳಿದವನನ್ನ ಒದ್ದು ಒಳಗಡೆ ಹಾಕಬೇಕೋ ಬೇಡೋ? ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಹೌದೋ ಅಲ್ವೋ? ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಅದೇ ನಕಲಿ ದೇವಮಾನವ, 420 ದೇವಮಾನವ ಉತ್ತರ ಕೊಡಲೇಬೇಕು. ಎಷ್ಟು ಸರಿ ನೀವು ಪರಾರಿ ಆಗ್ತೀರಿ? ಪ್ರತಿ ಸರಿ ಎಷ್ಟು ಸರಿ ಬೆತ್ತಲೆ ಆಗ್ತೀರಿ ನೀವು? ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂದವನ್ನ ಅರೆಸ್ಟ್ ಮಾಡಿ ಅಂತ ಹೇಳಬೇಕಾಗಿದ್ದು ಇದೇ ದೇವಸ್ಥಾನದ ಟ್ರಸ್ಟ್ನವರು, ಇದೇ ದೇವಸ್ಥಾನದ ಕುಟುಂಬದವರು ಹೇಳಬೇಕಾಗಿತ್ತದ. ಅವರು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಇದರ ಅರ್ಥ ಈ ಕುಟುಂಬದವರೇ ದುಡ್ಡು ಕೊಟ್ಟು, ದುಡ್ಡು ಬಿಸಾಕಿ, ಬಿಸ್ಕೆಟ್ ಬಿಸಾಕಿ ಈ ರೀತಿ ಸಂಭಾಷಣೆ ಮಾಡಿಸೋದಕ್ಕೆ ಹಚ್ಚಿ ಆ ಸ್ಕ್ರೀನ್ಶಾಟನ್ನು ತಗೊಂಡು ಕೋರ್ಟಿಗೆ ಕೊಟ್ಟು ಕೋರ್ಟಿನ ದಾರಿಯನ್ನು ತಪ್ಪಿಸಿದ್ದಾರೆ. ಅಂದರೆ ಒನ್ಸ್ ಅಗೇನ್ ಹಿಂದೂಗಳಿಗೆ ದೇವಸ್ಥಾನವನ್ನು ತೋರಿಸಿ, ದೇವಸ್ಥಾನವನ್ನು ಮುಂದಿಟ್ಟು ಅದ್ರ ಹಿಂದೆ ಇವರು ಅಡಗಿ ಕುಳಿತಿದ್ದಾರೆ. ಎಷ್ಟು ದಿನ ಆಡ್ಕೊಂಡು ಕುಳ್ಕೊತೀರಿ ನೋಡ್ತೀವಿ ನಾವು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಹೇಳಿದ್ರಲ್ಲ, ಜೊಳ್ಳೊಂದು ವಾಟ್ಸಪ್ ಸಂಭಾಷಣೆ ಬೇಕಲ್ಲ, ಅವನು ಯಾರು ಅಂತ. ವಾಟ್ಸಪ್ ಸಂಭಾಷಣೆ ಅಂತ ಹೇಳಿದರೆ 00 ಹೆಸರಿನಲ್ಲಿ ಇರೋದಿಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಯಾವನು ಅಂತ ಇರ್ತದೆ. ಅವನು ಗೊತ್ತಾಗಬೇಕು, ಯಾವನೇ ಇರಲಿ ಅವನು, ಯಾವುದೇ ಗ್ರೂಪ್ನಲ್ಲಿರಲಿ ಅವನನ್ನು ಜನರ ಮುಂದೆ ತರಲೇಬೇಕು, ಜನರ ಮುಂದೆ ಅವನ ಪ್ರದರ್ಶನ ಮಾಡಬೇಕು ಮತ್ತು ಅವನನ್ನು ಒದ್ದು ಒಳಗಡೆ ಹಾಕಿ ಜೈಲಿನಲ್ಲಿ ಕೂಡಿಸ್ಬೇಕು. ಯಾಕಂದರೆ ಹಿಂದೂ ದೇವಸ್ಥಾನ ಅದು. ಆನಂತರ ಕೊಟ್ಟಂತಹ ವ್ಯಕ್ತಿ ಯಾರು? ಇವ್ರ ಜೊತೆಗೇ ಇರೋನು, ಇವ್ರ ಚಪ್ಪಲಿ ಎಲ್ಲ ತೊಳ್ಕೊಂಡು ಓಡಾಡೋನು ಅವನೇ, ನಕಲಿ ದೇವಮಾನವನ ಚೇಲಾನು ಅವನೇ. ಅವನಿಗೆ ಗೊತ್ತೇ ಇರ್ತದೆ ಯಾರು ಸಂಭಾಷಣೆ ಮಾಡಿದ್ರು ಅಂತ ಹೇಳಿ. ನಂಬರ್ ಹಾಕಯ್ಯ ನೀನು, ಯಾವನು ಹಾಕಿದ್ದು, ಯಾವನು ಚಾಟಿಂಗ್ ಮಾಡಿದ್ದು, ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕಂದವನು, ದೇವಸ್ಥಾನಕ್ಕೆ ನುಗ್ಗಬೇಕಂದವನು, ಅವನು ನಂಬರ್ ಹಾಕಯ್ಯ ನೀನು. ಈ ನಕಲಿ ದೇವಮಾನವನ ಚೇಲ ಅವನು ಅರ್ಜಿ ಕೊಡ್ತಾನೆ, ಇಬ್ಬರು ಸಂಭಾಷಣೆ ಮಾಡಿದ್ರು. ಹಾಕಯ್ಯ, ಹಾಕು ನಂಬರ್, ಯಾರ್ಯಾರು ಸಂಭಾಷಣೆ ಮಾಡಿದ್ದಾರೆ. ಹಾಕಕ್ಕೆ ತಯಾರಿಲ್ಲ. ಯುವಕರು, ಸೌಜನ್ಯ ಪರ ಹೋರಾಟಗಾರರು, ಜನಸಾಮಾನ್ಯರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದ್ದಾರೆ, ಕೊಡಿ ಅವನು ಯಾರು ಅಂತ. ಪೊಲೀಸರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅಂತ. ಪೊಲೀಸರಿಗೆ ಗೊತ್ತಿಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ಲ.
ಯಾರು ಸಂಭಾಷಣೆ ಮಾಡಿದ್ರು, ಯಾರು ಕಲ್ಲು ಹೊಡೆಯೋದಕ್ಕೆ ಬಂದರು, ಪೊಲೀಸರಿಗೆ ಗೊತ್ತಿಲ್ಲ. ಆ ಚಾಟ್ ಏನು ಅಂತ ಪೊಲೀಸರಿಗೆ ಇವತ್ತಿನವರೆಗೂ ಈಗಿನವರೆಗೂ ಗೊತ್ತಿಲ್ಲ. ಕೋರ್ಟ್ ಆದೇಶ ಮಾಡಲಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ತುರ್ಕೆ ಕಡ್ಡಿ ನೋಡ್ರಿ ಕಾನೂನು ಅಂತ ಹೇಳಿದರೆ, ಯಾವಾಗ ಇವ್ರಿಗೆ ತುರಿಸ್ಬೇಕು ಅವಾಗ ಪೊಲೀಸರಿಗೆ ಹೇಳಿದ್ರು. ಬಳ್ಳಾರಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದರು. ನನ್ನ ಮೇಲೆ FIR ಮಾಡಬೇಕಾಗಿತ್ತು, ನನ್ನ ಮೇಲೆ FIR ಮಾಡಿದರು. ಮಹೇಶ್ ಶೆಟ್ಟರ್ ಮೇಲೆ ಇವ್ರು ಅಂತ ಒಂದು 14-15 ಕೇಸ್ ರಿಜಿಸ್ಟರ್ ಮಾಡಿದರು. ಮಹೇಶ್ ಶೆಟ್ಟರ್ ಮೇಲೆ ಇಡೀ ರಾಜ್ಯಾದ್ಯಂತ ತುರಿಸ್ತಾ ಇತ್ತು, ಕೆರಿತಾ ಇತ್ತಲ್ಲ, ಅದಕ್ಕೆ ಹಾಕಿದ್ರು ಕೇಸ್ FIR ಮಹೇಶ್ ಶೆಟ್ಟರ್ ಮೇಲೆ. ತುರ್ಕೆ ಕಡ್ಡಿ ನೋಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವರಿಗೆ, ಪ್ರಭಾವಿ ನಕಲಿ ದೇವಮಾನವನಿಗೆ ನೀವು ಸಿಕ್ಕಾಕೊಂಡಿದ್ದೀರಿ, ಬೆತ್ತಲೆ ಆಗಿದ್ದೀರಿ, ನೀವು ಹೇಳಬೇಕಲ್ಲ. ಪ್ರತಿ ಸಾರಿ ವೇದವಲ್ಲಿ ಪ್ರಕರಣದಲ್ಲಿನೂ ಅದೇ ಹೇಳಿದರೆ, ಅಯ್ಯೋ ಸ್ಟ್ರೈಕ್ ಮಾಡಿದರೆ ದೇವಸ್ಥಾನಕ್ಕೆ ಗಲಾಟೆ ಮಾಡಿಬಿಡ್ತಾರೆ, ನುಗ್ಗಿ ಬಿಡ್ತಾರೆ. ಪದ್ಮಲತಾ ಕೊಲೆಗೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಸ್ಟ್ರೈಕ್ ಆದರೆ, ಪ್ರತಿಭಟನೆ ಆದರೆ ಅಯ್ಯೋ ನುಗ್ಗಿ ಬಿಡ್ತಾರೆ ದೇವಸ್ಥಾನಕ್ಕೆ. ಈಗಲೂ ಅದನ್ನೇ ಕೋರ್ಟಿಗೆ ಕೊಟ್ಟಿದ್ದೀರಲ್ಲಪ್ಪ ನೀವು. ಈಗ ಹೇಳಿ, ಈಗ ಸಿಕ್ಕಾಕೊಂಡಿದ್ದೀರಿ, ಬೆತ್ತಲೆ ಆಗಿದ್ದೀರಿ, ನೀವು ಸಂಪೂರ್ಣ ನೆಕೆಡ್ ಆಗಿದ್ದೀರಿ, ಮುಚ್ಕೊಳ್ಳೋಕೆ ನಿಮಗೆ ಮುಖ ಇಲ್ಲ. ಅದ್ರ ಸಲುವಾಗಿ ಒನ್ಸ್ ಅಗೇನ್ ದೇವಸ್ಥಾನದ ಹಿಂದೆ ಅಡಿಕೊಂಡು ಕೂತ್ಕೊಂಡಿದ್ದೀರಿ ನೀವು, ನಿಮ್ಮ ಕಚ್ಚಡ 420 ಫ್ಯಾಮಿಲಿ. ತೋರಿಸ್ರಿ ಅವನ್ನ, ಯಾವನು ಕಲ್ಲು ಹೊಡೆದವನು, ಕಲ್ಲು ಹೊಡಿಬೇಕು ಅಂತ ಸಂಭಾಷಣೆ ಮಾಡಿದಾರಲ್ಲ, ತೋರಿಸ್ರಿ ಅವನ್ನ ಮುಂದೆ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ, ನಕಲಿ ದೇವಮಾನವ 420. ಪ್ರತಿ ಸಾರಿ ಕೇಳಿದಾಗ ದೇವಸ್ಥಾನಕ್ಕೆ ದಾಳಿ ಮಾಡ್ತಾರೆ. ಈಗ ತೋರಿಸು, ಈಗ ಅವನು ಯಾವನು ಬರೆದಿದ್ದೀರಲ್ಲ ನಿನ್ನ ಛೇಲ, ಅವನು ತೋರಿಸ್ಬೇಕೀಗ, ಕೋರ್ಟಿಗೂ ಕೊಡಬೇಕು. ಇದರ ಇಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಭಾಳ ಸ್ಪಷ್ಟವಾಗಿ ಆಗುತ್ತೆ. ಆ ಕುಟುಂಬದವರೇ ದುಡ್ಡು ಕೊಟ್ಟು ಬಿಸ್ಕೆಟ್ ಬಿಸಾಕಿ ಒಂದಿಬ್ಬರು ಜನರ ಕಡೆಯಿಂದ ಕಲ್ಲು ಹೊಡೆಸುವಂಥ ಒಂದು ಹುನ್ನಾರ ಇವರೇ ಮಾಡಿದ್ದಾರೆ. ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇರೋರು ಇವರೇ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗುತ್ತೆ. ಅದರ ಜೊತೆಗೆ ಈ ನಡೆದಂತಹ 160 ಕೊಲೆಗಳಲ್ಲಿ ಇವರ ಕುಟುಂಬವೇ ಇದೆ. ಇಲ್ಲಾಂದ್ರೆ ಯಾಕಪ್ಪ ನೀವು ಎದುರಿಸ್ತೀರಿ? ಪ್ರತಿಯೊಬ್ಬ ಜನಸಾಮಾನ್ಯರು ಇವತ್ತು ಕೇಳ್ತಾ ಇದ್ದಾರೆ. ಇದಕ್ಕೆ ನ್ಯಾಯಾಲಯವು ಕೂಡ ಉತ್ತರ ಕೊಡಬೇಕು, ಪೊಲೀಸರು ಉತ್ತರ ಕೊಡಬೇಕು. ಇನ್ನು ಮೇಲೆ ಯಾರು ಕೂಡ ಜನಸಾಮಾನ್ಯರು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೇ ಪ್ರಯತ್ನ ಮಾಡಿ, ನೀವು ಏನೇ ಪ್ರಯತ್ನ ಮಾಡಿ, ಜನರಿಗೆ ಇದರದ್ದು ಉದ್ದೇಶ, ಇದರಿಂದ ರಿಸಲ್ಟ್ ಔಟ್ಕಮ್ ಏನಂತ ಹೇಳಿದ್ರೆ ಈ ನಕಲಿ ದೇವಮಾನವನ ನಿಜವಾದ ಬಣ್ಣ. ಎಷ್ಟು ದಿನ ಅಂತ ನೀವು ಅಡಿಕೊಳ್ತೀರಾ? ಎಷ್ಟು ದಿನದ ನಂತರ ನೀವು ಅಡಿಕೊಳ್ತಾ ಇದ್ದೀರಾ? ದೇವಸ್ಥಾನದ ಫೋಟೋ ತೋರಿಸಿ, ದೇವಸ್ಥಾನದ ಹೆಸರು ಹೇಳಿ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇವತ್ತು. ನಿಮ್ಮ ಮೇಲೆ ಬಡ್ಡಿ ಪೂಜ್ಯರೇ, ನಿಮ್ಮ ಮೇಲೆ ನಂಬಿಕೆ ಇಟ್ಟಂತವ್ರೆ ಕೇಳ್ತಾ ಇದ್ದಾರೆ ಇವತ್ತು. ತೋರಿಸಿ ಅವನು ಯಾರು ಚಾಟ್ ಮಾಡಿದ್ದ ಅಂತ ಹೇಳಿ. ನಾವು ಏನು ಪೊಲೀಸರ ವಿರುದ್ಧ ಅಲ್ಲ, ಆದ್ರೆ ನೀವು ಮಾಡ್ತಾ ಇರೋದು ಪ್ರತಿಯೊಂದು ನಿಮ್ಮ ಹೆಜ್ಜೆಯೂ ಕೂಡ ನಿಮ್ಮ ಮೇಲೆ ಸಂಶಯಗಳು ಬರ್ತಾ ಇದೆ. ಸಾಕ್ಷಿ ಎಲ್ಲಿದೆ ತೋರಿಸಿ ಅಂತ ಹೇಳ್ತಾ ಇದ್ರಲ್ಲ, ಸಾಕ್ಷಿ ಎಲ್ಲಪ್ಪ? ಸೌಜನ್ಯದ್ದು ಸಂತೋಷರಾವ್ ಮಾಡೇ ಇಲ್ಲ. ಮತ್ತೆ ಈಗ ನೀವು ಸಾಕ್ಷಿ ತೋರಿಸ್ಬೇಕಲ್ಲ. ಈಗ ದೇವಸ್ಥಾನಕ್ಕೆ ಕಲ್ಲು ಹೊಡೆಯೋದವನು, ಸಂಭಾಷಣೆ ಮಾಡಿದವನು ಯಾರು ಅಂತ ಸಾಕ್ಷಿ ತೋರಿಸ್ಬೇಕಲ್ಲ. ನಮಗೊಂದು ನಂಬಿಕೆ ಇದೆ, ಮತ್ತೆ ನಮಗೆ ನ್ಯಾಯಾಲಯ ಅವಕಾಶ ಕೊಡ್ತದೆ. ಏನೇ ಆದರೂ ಕೂಡ ನ್ಯಾಯಾಲಯದ ಮೇಲೇ ನಾವು ನಂಬಿಕೆ ಇಟ್ಟಂಥವ್ರು. ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. 1 ಲಕ್ಷ 2 ಲಕ್ಷ ಜನ ಬರುವಂಥದ್ದು 10 ಲಕ್ಷದವರೆಗೆ ಜನ ಬಂದೇ ಬರ್ತಾರೆ. ದಯವಿಟ್ಟು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಿ, ಯಾಕೆ ಎಷ್ಟೇ ತಗೊಂಡು ಬಂದರು? ಅವರ ಮನೆ ಅಂಗಳದಲ್ಲಿ ಬಿದ್ದಂಥ ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಭಾಗಿಯಾಗಬೇಕಂತವ್ರೆ ಪ್ರಭಾವಿ ಕುಟುಂಬನೇ ಯಾಕೆ ಎಷ್ಟೇ ತಗೊಂಡು ಬಂದರು? ಅವನು ಚಾಟ್ ಮಾಡಿದವನು, ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ, ಕಲ್ಲು ಹೊಡಿಬೇಕು ಅಂತ ಹೇಳಿದವನು, ಅವನನ್ನು ಅರೆಸ್ಟ್ ಮಾಡಿ ಅಂತ ದಯವಿಟ್ಟು ಪ್ರತಿಯೊಬ್ಬರು ಆಗ್ರಹ ಮಾಡಿ ಅಂತ ಕೇಳ್ತಾ, ಸೌಜನ್ಯಳಿಗೆ ಮತ್ತು ಅಲ್ಲಿ ನಡೆದಂತಹ, ಅಲ್ಲಿ ಇನ್ನೂ ಪ್ರತಿದಿನ ಸುಮಾರು ಆ ಥರ ನಡೆದಂಥ ಘಟನೆಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಗಮನಕ್ಕೆ ಬರ್ತದೆ. ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಲಿ, ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.